ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆಗೆ ಬಳಸಿದ ಲಾಠಿಯಿಂದ ಕಾನ್ಸ್ಟೇಬಲ್ಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಲಾಠಿ ಕಳೆದುಕೊಂಡಿದ್ದ ಕಾನ್ಸ್ಟೇಬಲ್ಗೆ ಖಾಕಿ ನೋಟಿಸ್ ಕೊಟ್ಬಿಟ್ಟಿದೆ. ಆರ್ಆರ್ ನಗರ ಠಾಣೆ ಕಾನ್ಸ್ಟೇಬಲ್ ರವೀಂದ್ರಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಠಿಯನ್ನ ಬಳಕೆ ಮಾಡಲಾಗಿತ್ತು. ದರ್ಶನ್ ಲಾಠಿಯಿಂದ ಮನಸೋ ಇಚ್ಛೆ ಹೊಡೆದಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿತ್ತು. ಲಾಠಿ ತುಂಡಾಗೋವರೆಗೂ ಕೂಡ ಹೊಡೆಯಲಾಗಿತ್ತು ರೇಣುಕಾಸ್ವಾಮಿಗೆ ಅಂತ ಹೇಳಲಾಗಿತ್ತು. ಆ ಲಾಠಿ ಎಲ್ಲಿದ್ದು, ಯಾರ್ದು, ಹೆಂಗ್ ದರ್ಶನ್ ಕೈ ಸೇರ್ತು, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದು ಕಾನ್ಸ್ಟೇಬಲ್ ರವೀಂದ್ರ ಅವ್ರದ್ದು ಅಂತಲೂ ಗೊತ್ತಾಗಿದೆ. ಸೊ ಹಾಗಾಗಿ ನೋಟಿಸ್ ಕೊಟ್ಟಿದ್ರು. ಹಾಗಿದ್ರೆ ಈ ಲಾಠಿ ಪೊಲೀಸ್ ಕೈಲಿರೋದು ಬಿಟ್ಟು ದರ್ಶನ್ ಕೈಲಿ ಹೆಂಗೋಯ್ತು? ರವೀಂದ್ರಗೂ ಮತ್ತು ಈ ಕಾನ್ಸ್ಟೇಬಲ್ ರವೀಂದ್ರಗೂ ಮತ್ತು ದರ್ಶನ್ಗೂ ಏನು ಸಂಬಂಧ? ಇದನ್ನ ನೋಡ್ತಾ ಹೋದಾಗ ಡಿ ಗ್ಯಾಂಗ್ ಆ ಲಾಠಿಯನ್ನು ಪಡ್ಕೊಂಡಿದ್ದು ಹೇಗೆ ಗೊತ್ತಾ? ಈ ಪಟ್ಟಣಗೆರೆ ಶೆಡ್ಗೆ ಪೊಲೀಸ್ ಲಾಠಿ ಬಂದಿದ್ದು ಹೇಗೆ ಅನ್ನೋದು ಎಲ್ರಿಗೂ ಪ್ರಶ್ನೆ ಅಲ್ವಾ? ರೇಣುಕಾಸ್ವಾಮಿ ಕೊಲೆಗೆ ಈ ಲಾಠಿ ಬಳಸಿದ್ರಲ್ಲ, ಇದ್ರ ಹಿಂದೆ ಒಂದು ರೋಚಕ ಕಥೆನೇ ಇದೆ ನೋಡಿ. ಈ ಲಾಠಿಯಿಂದ ಪಾಪ ಈ ಪೊಲೀಸ್ಗೆ ಪೀಕಲಾಟ ಶುರು ಆಗ್ಬಿಟ್ಟಿದೆ. ದರ್ಶನ್ ಬರ್ತಡೇ ಹಿನ್ನೆಲೆ ಭದ್ರತೆಗಾಗಿ ಕಾನ್ಸ್ಟೇಬಲ್ ರವೀಂದ್ರ ಅವ್ರು ಬಂದಿದ್ರು. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪಿಸಿ ಈ ರವೀಂದ್ರ ಅವರು. ದರ್ಶನ್ ಬರ್ತಡೇ ಹಿಂದಿನ ರಾತ್ರಿ ಬಂದೋಬಸ್ತ್ ವೇಳೆ ಎಡವಟ್ಟಾಗ್ಬಿಡತ್ತೆ ಪಾಪ. ಫೆಬ್ರವರಿ 15ರಂದು ಲಾಠಿಯನ್ನ ಮರದ ಬಳಿ ಇಟ್ಟು ಮರ್ತು ವಾಪಸ್ಸು ಅವರು ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಬಂದು ತಕ್ಷಣ ಹುಡುಕ್ತಾರೆ, ಆದರೆ ಅಲ್ಲೆಲ್ಲೂ ಲಾಠಿ ಸಿಗಲ್ಲ, ಮಾಯ ಆಗ್ಬಿಡುತ್ತೆ. ಅದೇ ದಿನ ಮತ್ತೆ ಬಂದು ಲಾಠಿಗಾಗಿ ಹುಡುಕಾಟವನ್ನ ಮಾಡ್ತಾರೆ ರವೀಂದ್ರ. ಆಗ್ಲೂ ಲಾಠಿ ಸಿಗಲ್ಲ. ಫೆಬ್ರವರಿ 16ರ ಬರ್ತಡೇ ದಿನದಂದು ದರ್ಶನ್ ಮನೆ ಬಳಿ ಜನ ಸಾಗರವೇ, ಜನ ಜಂಗಳಿ. ಇದ್ರ ಮಧ್ಯೆ ಎಷ್ಟೇ ಹುಡುಕಿದ್ರು ಕೂಡ ಅವ್ರ ಲಾಠಿ ಮಾತ್ರ ಸಿಗಲ್ಲ. ಹಾಗಾಗಿ ಅದು ಕಳೆದೋಗ್ಬಿಡ್ತು ಅಂತ ಅವ್ರು ಅನ್ಕೊಂಡು ಸುಮ್ಮನಾಗಿದ್ದಾರೆ ಅಂತ ಕಾಣುತ್ತೆ. ಗಮನಕ್ಕೂ ತಂದಿದ್ರೋ ಇಲ್ವೋ ಗೊತ್ತಿಲ್ಲ, ಹಿರಿಯ ಅಧಿಕಾರಿಗಳು ಗಮನಕ್ಕೂ ತಂದಿದ್ರೋ ಇಲ್ವೋ ಗೊತ್ತಿಲ್ಲ. ಈಗ ನೋಡಿದ್ರೆ ಇವ್ರ ಗ್ರಾಚಾರ ನೆಟ್ಟಿಗಿಲ್ಲ ಪಾಪ. ಈ ರೇಣುಕಾಸ್ವಾಮಿ ಕೊಲೆಯ ಸಂದರ್ಭದಲ್ಲಿ ಆ ಲಾಠಿ ಅಳ್ಳು ಬಿದ್ದಿದೆ. ಹಂಗಿದ್ರೆ ಲಾಠಿ ಹೆಂಗೋಯ್ತು ಅಂತಂದ್ರೆ ದರ್ಶನ್ ಕದ್ರ ಲಾಠಿನ. ದರ್ಶನ್ ಹೆಂಗ ಅದನ್ನ ಯೂಸ್ ಮಾಡಿದ್ರು? ದರ್ಶನಿಗೆ ಗೊತ್ತಿಲ್ಲದೆ ಅವರ ಆಪ್ತ ನಾಗರಾಜೋ ವಿನಯೋ ಇವ್ರು ಯಾರಾದ್ರೂ ಹಿಡ್ಕೊಂಡು ಹೋಗಿದ್ರ? ಇದು ತಪ್ಪು. ಈಗ ಇದಕ್ಕೆ ಇನ್ನೊಂದು ಕೇಸ್ ಹಾಕಬೇಕು. ಪೊಲೀಸರು ಲಾಠಿ ಸಿಕ್ಕಿದೆ ಅಂತ ಅಂದಮೇಲೆ ಅದನ್ನ ತಗೊಂಡೋಗಿ ಸ್ಟೇಷನಿಗೆ ಕೊಡಬೇಕಿತ್ತು. ಬರ್ತಡೇ ದಿನ ಬಂದಿದ್ರಿ ನೀವು ಬಂದೋಬಸ್ತಿಗೆ ಅಂತ, ಅಲ್ಲಿ ಲಾಠಿ ಬಿಟ್ಟು ಬಂದಿದ್ರಿ ಅಂತ ಕಾಣುತ್ತೆ, ಮಿಸ್ ಆಗಿದೆ ಅಂತ ಕಾಣುತ್ತೆ, ಲಾಠಿ ನಮ್ಮ ಹತ್ರ ಇದೆ, ಯಾರ್ದು ನೋಡಿ ತಗೊಳ್ಳಿ ಅಂತ ಜವಾಬ್ದಾರಿ ಇರೋರಾಗಿದ್ರೆ ಕೊಡಬೇಕಿತ್ತು. ಪೊಲೀಸರು ಲಾಠಿ ಕದ್ದು ಮನೆ ಒಳಗೆ ಇಟ್ಕೊಂಡಿದ್ದು ತಪ್ಪು ತಾನೆ. ಈಗ ಇದಕ್ಕೆ ಇನ್ನೊಂದು ಕೇಸ್ ಹಾಕಬೇಕು. ಜೂನ್ 8ರಂದು ಅದೇ ಪೊಲೀಸ್ ಲಾಠಿಯಲ್ಲಿ ಹಲ್ಲೆ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಯಲ್ಲಿ ಈ ಲಾಠಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಹೊಡಿಬೇಕಾದ್ರೆ ಈ ಲಾಠಿ ಮುರಿದು ಹೋಗಿದೆ, ಲಾಠಿನ ಅಲ್ಲೇ ಬಿಟ್ಟಿದ್ದಾರೆ. ಇದೀಗ ಪಾಪ ಈ ಪೊಲೀಸ್ಗೆ ಸಂಕಷ್ಟ ಎದುರಾಗಿದೆ. ನೋಟಿಸ್ ಕೊಟ್ಟಿದ್ದಾರೆ. ಇವರು ಜವಾಬ್ದಾರಿಯಿಂದ ಇರಬೇಕಾಗಿತ್ತು, ಮೈ ಮರ್ತಿದ್ದಾರೆ. ಕಾಣೆ ಆಗಿದೆ ಅಂತ ಹುಡುಕಿದ್ದಾರೆ ಅಂತೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನಾನು ಹುಡುಕ್ತೆ, ವಾಪಸ್ ನೆಕ್ಸ್ಟ್ ಡೇನೂ ಕೂಡ ಹೋಗಲ್ಲಿ ಹುಡುಕ್ತೆ, ಅಲ್ಲಿ ಸಿಗಲಿಲ್ಲ, ಏನು ಮಾಡೋದು ಅಂತ ಅವರು ಸುಮ್ಮನಾಗಿದ್ದಾರೆ. ಅವತ್ತೇ ಅದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಹಿಂಗೆ ಸರ್ ಲಾಠಿ ಕಾಣೆ ಆಗ್ಬಿಟ್ಟಿದೆ, ಎಲ್ಲಿದೆಯೋ ಗೊತ್ತಿಲ್ಲ, ಅವತ್ತು ಜನರ ಮಧ್ಯೆ ಮಿಸ್ ಆಯಿತು ಅಂತ ಅಂದಿದ್ರೆ, ಹೇಳಿದರೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಇವರಿಗೊಂಚೂರು ಏನಾದರೂ ಇದರಲ್ಲಿ ಸ್ವಲ್ಪ ಓಕೆ ಅಂತ ಬಿಡ್ತಾರೇನೋ. ಅದು ಏನು ಗಮನಕ್ಕೆ ತರದೇ ಇದ್ರೆ ಕಷ್ಟ ಆಗುತ್ತೆ ನೋಡಿ. ಅದಕ್ಕೆ ಹೇಳೋದು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ. ಎಷ್ಟೋ ಬಾರಿ ನಾವು ನೋಡಿರ್ತೀವಿ, ಪೊಲೀಸರ ಜೀಪು, ಪೊಲೀಸರ ಲಾಠಿ, ಪೊಲೀಸರ ಪಿಸ್ತೂಲು, ಮೈ ಮರೆಯಂಗೆ ಇಲ್ಲ ಅವರು. ಅದನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ, ಅದನ್ನೇ ಬಳಕೆ ಮಾಡ್ಕೊಬಿಡ್ತಾರೆ ಇಂಥ ಕೃತ್ಯಕ್ಕೆ. ಪ್ರತಿಯೊಂದು ಮುಖ್ಯ ಅಲ್ಲ. ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಲಾಠಿ ಕದ್ದಿದ್ರು, ಆ ಲಾಠಿ ದರ್ಶನ್ ಕೈಲಿ ಇತ್ತು, ಆ ಲಾಠಿಲಿ ಹೊಡೆದಿದ್ದಾರೆ, ಎಲ್ಲವೂ ಕೂಡ ಗೊತ್ತಾಗಿದೆ. ಒಂದೇ ಒಂದು ಪ್ರಕರಣ ಸಾಕಷ್ಟು ವಿಚಾರಗಳು ಹೊರಗೆ ಬರಂತೆ ಮಾಡಿದೆ. ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಒಂದೊಂದು ವಿಚಾರವೂ ಕೂಡ ಹಾಗೆ ಇದೆ. ಲಾಠಿ ಕತೆ ನೋಡಿ, ಇದು ಬರ್ತಡೆಗೆ ಜಾಸ್ತಿ ಜನ ಅಲ್ವಾ, ಅಭಿಮಾನಿಗಳು ಜಾಸ್ತಿ ಅಲ್ಲ, ನೂಕುನುಗ್ಗಲು ಜಾಸ್ತಿ ಅಲ್ವಾ, ಕಂಟ್ರೋಲ್ ಮಾಡೋಕ್ಕೆ ಅಂತ ಬಂದಿದ್ದಾರೆ. ಲಾಠಿನಲ್ಲೆಲ್ಲೋ ಮರದ ಕೆಳಗಿಟ್ಟು ನೀರು ಕುಡಿಯೋದಕ್ಕೋ ಕಾಫಿ ಕುಡಿಯೋದಕ್ಕೋ ಏನೋ ಹೊರಗಡೆ ಎಮರ್ಜೆನ್ಸಿ ಅಂತಲೂ ಹೋಗಿದ್ದಾರೆ.